ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೀನ್ಸ್ ಮತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಹೇಗೆ ಪಲ್ಯ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಸಾಸಿವೆ 1 ಸ್ಪೂನಷ್ಟು, ಮತ್ತು ಕಡಲೆಬೇಳೆ ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಒಣಕೊಬ್ಬರಿ ನಾನಿಲ್ಲಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೀವು ಹಸಿಕಾಯಿ ತುರಿದು ಕೂಡ ಯೂಸ್ ಮಾಡ್ಕೊಬೋದು, ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸಾಂಬಾರು ಪೌಡರು, ಟರ್ಮರಿಕ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರದ ಪುಡಿ, ಸ್ವಲ್ಪ ಟೊಮ್ಯಾಟೋನ ನಾನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೀನಿ ನಾನು. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನಾನು. ಆಯಿಲ್ ಇವಾಗ ಬಿಸಿ ಆಗಬೇಕು. ಆಯಿಲ್ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ, ಮತ್ತು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚಿಟಪಟ ಅನ್ನಬೇಕು, ಅವಾಗ ಕಡಲೆಬೇಳೆ ಸೇರಿಸ್ಕೋಬೇಕು. ಇವಾಗ ಈ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಸೊ ಇವಾಗ ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ನಾನು ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಏನು ವೆಜಿಟೇಬಲ್ಸ್ ತೊಗೊಳ್ತೀವಲ್ವ, ಕ್ಯಾರೆಟು ಮತ್ತು ಬೀನ್ಸ್ನ ಅದನ್ನು ಸೇರಿಸ್ಕೋಬೇಕು. ಇವಾಗ ಎರಡೂ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ತೊಗೋತಾ ಇದ್ದೀನಿ. ಎರಡನ್ನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಅದು ಆಯಿಲಲ್ಲೇ ಒಂದು 75% ಫ್ರೈ ಆಗೋಗ್ಬೇಕು. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೊಂದು ಸ್ವಲ್ಪ 50% ಅಷ್ಟು ಫ್ರೈ ಆಯಿತು ಅಂದರೆ ಇವಾಗ ಒಂದು ಸ್ವಲ್ಪ ನಾವೇನು ತೊಗೊಂಡಿರ್ತೀವಿ ಟೊಮೊಟೊ, ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಟೊಮೊಟೊನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇವಾಗ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ಟೊಮೊಟೊ ಮತ್ತು ವೆಜಿಟೇಬಲ್ಸು ಬೇಗ ಫ್ರೈ ಆಗುತ್ತೆ. ಫ್ರೈ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಇಲ್ಲಿ ಏನು ಒಣಕೊಬ್ಬರಿ ತೊಗೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಅಚ್ಕಾರದ ಪುಡಿ, ಮತ್ತು ಸಾಂಬಾರು ಪೌಡರು, ನಾವೇನು ತೊಗೊಳ್ತೀವಿ ಧನಿಯಾ ಪೌಡರ್ ಅದು, ಮತ್ತು 1-3 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಸೊ ಇದಕ್ಕೆ ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಸಾಲ್ಟನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದು ಇವಾಗ ಅದು ಬಾಯ್ಲ್ಡ್ ಆಗಬೇಕು. ಸೊ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬಿಡೋಣ. ಒಂದು 3 ಮಿನಿಟ್ಸ್ ಬಿಟ್ಟರೆ ಅದು ಫ್ರೈ ಆಗ್ತಾ ಇರುತ್ತೆ, ಬಾಯ್ಲ್ಡ್ ಆಗುತ್ತೆ ವಾಟರಲ್ಲಿ. ನೆಕ್ಸ್ಟ್ ಮುಚ್ಚಳ ತೆಗೆದುಬಿಟ್ಟು ಅದು ತಳ ಹತ್ತುತ್ತಾ ಇರುತ್ತೆ. ಸೊ ಅವಾಗವಾಗ ಅದು ತಿರುಗಿಸ್ತಾ ಇರಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ತಿರುಗಿಸ್ಕೊತಾ ಇದ್ದೀನಿ ಅವಾಗವಾಗ. ಸೊ ಚೆನ್ನಾಗಿ ಅದು ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು 3 ಮಿನಿಟ್ಸ್ ಬಿಟ್ಟರೆ ಅದು ಫುಲ್ ನಾವೇನು ಪಲ್ಯ ಅಂದ್ಕೊಂಡಿರ್ತೀವಲ್ಲ ಅದು ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಇಳ್ತಾ ಇರುತ್ತೆ, ಸೀದೋಗ್ಬಿಡುತ್ತೆ. ಸೊ ಇವಾಗ ಆಗಿದೆ. ಸ್ಟವ್ನ ಆಫ್ ಮಾಡಿಕೊಂಡು ಲಾಸ್ಟ್ ಒಂದು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಇವಾಗ ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಈಸ್ ರೆಡಿ. ಅಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ನೀವು ನೋಡ್ತಾ ಇರ್ಬೋದು ಹೇಗೆ ಮಾಡಿದ್ದು ಅಂತ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್